ನೆಲೆಸಿರುವ ಶ್ರೀ ಬೋಯಿಕೊಂಡ ಗಂಗಮ್ಮ ದೇವಸ್ಥಾನವು ದಶಕಗಳ ಇತಿಹಾಸವನ್ನ ಹೊಂದಿರುವ ಒಂದು ಶಕ್ತಿಯುತ ಕ್ಷೇತ್ರವಾಗಿದೆ. ಇದು 1960ನೇ ಇಸವಿಯಿಂದಲೂ ಭಕ್ತರ ಪಾಲಿಗೆ ನಂಬಿಕೆಯ ಕೇಂದ್ರವಾಗಿದೆ. ದೇವಸ್ಥಾನದ ವಿಶೇಷತೆಗಳು: ಕೃಷಿ ಮತ್ತು ಬೋರ್ವೆಲ್ ಪೂಜೆ. ಇಲ್ಲಿನ ಭಕ್ತರು ಬೋರ್ವೆಲ್ ಕೊರೆಸುವ ಮುನ್ನ ಮತ್ತು ಕೃಷಿ ಕೆಲಸಗಳನ್ನು ಆರಂಭಿಸುವ ಮುನ್ನ ಇಲ್ಲಿರುವ ದೈವಿಕ ಕಲ್ಲಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಾರೆ. ಹೀಗೆ ಮಾಡುವುದರಿಂದ ತಮ್ಮ ಪ್ರಯತ್ನದಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಉತ್ತಮ ಇಳುವರಿ ದೊರೆಯುತ್ತದೆ ಎಂಬುದು ಸ್ಥಳೀಯರ ಬಲವಾದ ನಂಬಿಕೆ. ಸಮಸ್ಯೆಗಳಿಗೆ ಪರಿಹಾರ: ಕುಟುಂಬದ ಕಲಹಗಳು, ಆರ್ಥಿಕ ತೊಂದರೆಗಳು ಅಥವಾ ಯಾವುದೇ ರೀತಿಯ ವೈಯಕ್ತಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಈ ದೇವಿಯ ಮೊರೆ ಹೋದರೆ ಎಲ್ಲವೂ ಸುಗಮವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಪವಿತ್ರವಾದ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ಕೃಪೆಗೆ ಪಾತ್ರರಾಗಿ. ವೆಂಕಟರಮಣಪ್ಪ, ಬಿಬಿಎಂಪಿ ಕಾಂಟ್ರಾಕ್ಟರ್, ಬೆಂಗಳೂರು. ಬೋಯಿಕೊಂಡ ಗಂಗಮ್ಮ ದೇವಸ್ಥಾನವು ದಶಕಗಳ ಇತಿಹಾಸವನ್ನ ಹೊಂದಿರುವ ಒಂದು ಶಕ್ತಿಯುತ ಕ್ಷೇತ್ರವಾಗಿದೆ. ಇದು 1960ನೇ ಇಸವಿಯಿಂದಲೂ ಭಕ್ತರ ಪಾಲಿಗೆ ನಂಬಿಕೆಯ ಕೇಂದ್ರವಾಗಿದೆ. ದೇವಸ್ಥಾನದ ವಿಶೇಷತೆಗಳು: ಕೃಷಿ ಮತ್ತು ಬೋರ್ವೆಲ್ ಪೂಜೆ. ಇಲ್ಲಿನ ಭಕ್ತರು ಬೋರ್ವೆಲ್ ಕೊರೆಸುವ ಮುನ್ನ ಮತ್ತು ಕೃಷಿ ಕೆಲಸಗಳನ್ನು ಆರಂಭಿಸುವ ಮುನ್ನ ಇಲ್ಲಿರುವ ದೈವಿಕ ಕಲ್ಲಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಾರೆ. ಹೀಗೆ ಮಾಡುವುದರಿಂದ ತಮ್ಮ ಪ್ರಯತ್ನದಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಉತ್ತಮ ಇಳುವರಿ ದೊರೆಯುತ್ತದೆ ಎಂಬುದು ಸ್ಥಳೀಯರ ಬಲವಾದ ನಂಬಿಕೆ. ಸಮಸ್ಯೆಗಳಿಗೆ ಪರಿಹಾರ: ಕುಟುಂಬದ ಕಲಹಗಳು, ಆರ್ಥಿಕ ತೊಂದರೆಗಳು ಅಥವಾ ಯಾವುದೇ ರೀತಿಯ ವೈಯಕ್ತಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಈ ದೇವಿಯ ಮೊರೆ ಹೋದರೆ ಎಲ್ಲವೂ ಸುಗಮವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಪವಿತ್ರವಾದ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ಕೃಪೆಗೆ ಪಾತ್ರರಾಗಿ. ವೆಂಕಟರಮಣಪ್ಪ, ಬಿಬಿಎಂಪಿ ಕಾಂಟ್ರಾಕ್ಟರ್, ಬೆಂಗಳೂರು. ಬೋಯಿಕೊಂಡ ಗಂಗಮ್ಮ ದೇವಸ್ಥಾನವು ದಶಕಗಳ ಇತಿಹಾಸವನ್ನ ಹೊಂದಿರುವ ಒಂದು ಶಕ್ತಿಯುತ ಕ್ಷೇತ್ರವಾಗಿದೆ. ಇದು 1960ನೇ ಇಸವಿಯಿಂದಲೂ ಭಕ್ತರ ಪಾಲಿಗೆ ನಂಬಿಕೆಯ ಕೇಂದ್ರವಾಗಿದೆ. ದೇವಸ್ಥಾನದ ವಿಶೇಷತೆಗಳು: ಕೃಷಿ ಮತ್ತು ಬೋರ್ವೆಲ್ ಪೂಜೆ. ಇಲ್ಲಿನ ಭಕ್ತರು ಬೋರ್ವೆಲ್ ಕೊರೆಸುವ ಮುನ್ನ ಮತ್ತು ಕೃಷಿ ಕೆಲಸಗಳನ್ನು ಆರಂಭಿಸುವ ಮುನ್ನ ಇಲ್ಲಿರುವ ದೈವಿಕ ಕಲ್ಲಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಾರೆ. ಹೀಗೆ ಮಾಡುವುದರಿಂದ ತಮ್ಮ ಪ್ರಯತ್ನದಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಉತ್ತಮ ಇಳುವರಿ ದೊರೆಯುತ್ತದೆ ಎಂಬುದು ಸ್ಥಳೀಯರ ಬಲವಾದ ನಂಬಿಕೆ. ಸಮಸ್ಯೆಗಳಿಗೆ ಪರಿಹಾರ: ಕುಟುಂಬದ ಕಲಹಗಳು, ಆರ್ಥಿಕ ತೊಂದರೆಗಳು ಅಥವಾ ಯಾವುದೇ ರೀತಿಯ ವೈಯಕ್ತಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಈ ದೇವಿಯ ಮೊರೆ ಹೋದರೆ ಎಲ್ಲವೂ ಸುಗಮವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಪವಿತ್ರವಾದ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ಕೃಪೆಗೆ ಪಾತ್ರರಾಗಿ. ವೆಂಕಟರಮಣಪ್ಪ, ಬಿಬಿಎಂಪಿ ಕಾಂಟ್ರಾಕ್ಟರ್, ಬೆಂಗಳೂರು. ಬೋಯಿಕೊಂಡ ಗಂಗಮ್ಮ ದೇವಸ್ಥಾನವು ದಶಕಗಳ ಇತಿಹಾಸವನ್ನ ಹೊಂದಿರುವ ಒಂದು ಶಕ್ತಿಯುತ ಕ್ಷೇತ್ರವಾಗಿದೆ. ಇದು 1960ನೇ ಇಸವಿಯಿಂದಲೂ ಭಕ್ತರ ಪಾಲಿಗೆ ನಂಬಿಕೆಯ ಕೇಂದ್ರವಾಗಿದೆ. ದೇವಸ್ಥಾನದ ವಿಶೇಷತೆಗಳು: ಕೃಷಿ ಮತ್ತು ಬೋರ್ವೆಲ್ ಪೂಜೆ. ಇಲ್ಲಿನ ಭಕ್ತರು ಬೋರ್ವೆಲ್ ಕೊರೆಸುವ ಮುನ್ನ ಮತ್ತು ಕೃಷಿ ಕೆಲಸಗಳನ್ನು ಆರಂಭಿಸುವ ಮುನ್ನ ಇಲ್ಲಿರುವ ದೈವಿಕ ಕಲ್ಲಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಾರೆ. ಹೀಗೆ ಮಾಡುವುದರಿಂದ ತಮ್ಮ ಪ್ರಯತ್ನದಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಉತ್ತಮ ಇಳುವರಿ ದೊರೆಯುತ್ತದೆ ಎಂಬುದು ಸ್ಥಳೀಯರ ಬಲವಾದ ನಂಬಿಕೆ. ಸಮಸ್ಯೆಗಳಿಗೆ ಪರಿಹಾರ: ಕುಟುಂಬದ ಕಲಹಗಳು, ಆರ್ಥಿಕ ತೊಂದರೆಗಳು ಅಥವಾ ಯಾವುದೇ ರೀತಿಯ ವೈಯಕ್ತಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಈ ದೇವಿಯ ಮೊರೆ ಹೋದರೆ ಎಲ್ಲವೂ ಸುಗಮವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಪವಿತ್ರವಾದ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ಕೃಪೆಗೆ ಪಾತ್ರರಾಗಿ. ವೆಂಕಟರಮಣಪ್ಪ, ಬಿಬಿಎಂಪಿ ಕಾಂಟ್ರಾಕ್ಟರ್, ಬೆಂಗಳೂರು. ಬೋಯಿಕೊಂಡ ಗಂಗಮ್ಮ ದೇವಸ್ಥಾನವು ದಶಕಗಳ ಇತಿಹಾಸವನ್ನ ಹೊಂದಿರುವ ಒಂದು ಶಕ್ತಿಯುತ ಕ್ಷೇತ್ರವಾಗಿದೆ. ಇದು 1960ನೇ ಇಸವಿಯಿಂದಲೂ ಭಕ್ತರ ಪಾಲಿಗೆ ನಂಬಿಕೆಯ ಕೇಂದ್ರವಾಗಿದೆ. ದೇವಸ್ಥಾನದ ವಿಶೇಷತೆಗಳು: ಕೃಷಿ ಮತ್ತು ಬೋರ್ವೆಲ್ ಪೂಜೆ. ಇಲ್ಲಿನ ಭಕ್ತರು ಬೋರ್ವೆಲ್ ಕೊರೆಸುವ ಮುನ್ನ ಮತ್ತು ಕೃಷಿ ಕೆಲಸಗಳನ್ನು ಆರಂಭಿಸುವ ಮುನ್ನ ಇಲ್ಲಿರುವ ದೈವಿಕ ಕಲ್ಲಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಾರೆ. ಹೀಗೆ ಮಾಡುವುದರಿಂದ
ತಮ್ಮ ಪ್ರಯತ್ನದಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಉತ್ತಮ ಇಳುವರಿ ದೊರೆಯುತ್ತದೆ ಎಂಬುದು ಸ್ಥಳೀಯರ ಬಲವಾದ ನಂಬಿಕೆ. ಸಮಸ್ಯೆಗಳಿಗೆ ಪರಿಹಾರ: ಕುಟುಂಬದ ಕಲಹಗಳು, ಆರ್ಥಿಕ ತೊಂದರೆಗಳು ಅಥವಾ ಯಾವುದೇ ರೀತಿಯ ವೈಯಕ್ತಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಈ ದೇವಿಯ ಮೊರೆ ಹೋದರೆ ಎಲ್ಲವೂ ಸುಗಮವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಪವಿತ್ರವಾದ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ಕೃಪೆಗೆ ಪಾತ್ರರಾಗಿ. ವೆಂಕಟರಮಣಪ್ಪ, ಬಿಬಿಎಂಪಿ ಕಾಂಟ್ರಾಕ್ಟರ್, ಬೆಂಗಳೂರು. ಮೂಲ ದೇವಸ್ಥಾನ ಮಾಡೋದ ಕಾರಣ ನಮ್ಮ ತಂದೆಯವರು ಸುಮಾರು ಒಂದು 10 ವರ್ಷ ಹಿಂದೆ ಚಿಕ್ಕದೊಂದು ಕಲ್ಲು ಎತ್ಕೊಂಡ್ಬಂದು ಇಲ್ಲಿ ನೆಲೆಸಿ ಗಂಗಮ್ಮ ಅಂತ ಹೆಸರಿಟ್ರು. ಬಾಯಿಕೊಂಡ ಗಂಗಮ್ಮ ಅಂತ. ಆಗ ಬಾಯಿಕೊಂಡ ಗಂಗಮ್ಮ ಅಂತ ಹೆಸರಿಟ್ಟಾಗ ಊರಿನವರೆಲ್ಲ ಬಂದು ಬಾಯಿಕೊಂಡ್ಗೆ ಹೋಗ್ಬೇಕಂದ್ರೆ ಆಂಧ್ರಗೆ ಹೋಗ್ಬೇಕು. ಇಲ್ಲಿ ಬಂದು ಯಾರಾದರೂ ಬೋರ್ ಹಾಕ್ಬೇಕಾದ್ರೆ ನೀರು ತಂದು ದೇವ್ರ ಮೇಲೆ ಹಾಕಿ ಆ ನೀರು ಎತ್ಕೊಂಡೋಗಿ ಬೋರ್ ಹಾಕುವಾಗ ನೀರೆಲ್ಲ ಸಕ್ಸಸ್ ಆಗಿದ್ದಾವೆ. ಆಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಇಲ್ಲೆಲ್ಲ 3-4 ಹಾವು ಥರ ಕಾಣಿಸೋದು. ಬಂದು ಇಲ್ಲಿ ಕಾಣಿಸ್ತದೆ, ನಾವು ಎಲ್ಲ ಅಲ್ಲಿ ಕಡೆ ಭಯ, ಇವು ಹಾವುಗಳು ಅಂದರೆ ಕೋಲ್ ಎತ್ಕೊ ಅದು ಇದನ್ನ ಮಾಯ ಆಗ್ಬಿಡೋದು, ಈ ಥರ ಆಗ್ತದೆ. ಆಮೇಲೆ ಇವರು ನಮ್ಮ ಅತ್ತಿಗೆಯವರು ಬಾಮ್ಮಡಿ, ಇವ್ರಿಗೆ ಕನಸಲ್ಲೆಲ್ಲ ಬಂದು ದೇವಸ್ಥಾನ ಮಾಡಬೇಕು ಅಂದ್ಬಿಟ್ಟು ಅವ್ರಿಗೆಲ್ಲ ಗೊತ್ತಾಗ್ತಾ ಇತ್ತು. ನಮ್ಗೂ ಕನಸಲ್ಲಿ ಬಂದು ಒಂದು ಅಜ್ಜಿ ರೂಪದಲ್ಲಿ ಬಂದು ನಮ್ಗಿಲ್ಲೊಂದು ದೇವಸ್ಥಾನ, ನಮ್ಗೊಂದು ನೆಲೆ ಮಾಡ್ಕೊಡ್ಬೇಕು ಅಂತ ಕನಸಲ್ಲಿ ಕಾಣಿಸ್ಕೊಳ್ಳೋದು. ನಾವು ಬೆಂಗಳೂರಲ್ಲಿ ಒಬ್ರು ಪುರೋಹಿತ ನಮ್ಗೆ ಪರಿಚಯ ಇದ್ರು, ಅರ್ಚಕರು. ಅವ್ರ ಹತ್ರ ಹೇಳಿದಾಗ ಅವ್ರು ನಂಬಲಿಲ್ಲ. ಪುನಃ ಅದೇ ಥರ ಕಾಣಿಸ್ತಾ ಇತ್ತು ನಮಗೆ. ಆಮೇಲೆ ಅವ್ರ ಹತ್ರ ಹೇಳಿದಾಗ ಅವ್ರೊಂದು ಪ್ರಶ್ನೆಯಲ್ಲೆಲ್ಲ ಮಾಡಿದ್ರು. ಪ್ರಶ್ನೆಯಲ್ಲಿ ಮಾಡಿದಾಗ ಹೌದು ದೇವಸ್ಥಾನ ಮಾಡಬೇಕು ಅಂತ ಬಂತು. ಅವಾಗ ನಮ್ಮ ಹತ್ರ ದುಡ್ಡಿರಲಿಲ್ಲ. ಅದೇ ಅಜ್ಜಿ ರೂಪದಲ್ಲೇ ಬಂದು ನಮ್ಮ ಕನಸಲ್ಲಿ ಬಂದು ನೀವು ಸ್ಟಾರ್ಟ್ ಮಾಡಿ, ನಾವು ಇದ್ದೀವಿ, ನೀವು ಪ್ರಾರಂಭ ಮಾಡಿ, ನಾವು ಮುಂದಿನ ಮಗಳು ನಾವು ನೋಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಆ ರೂಪದಲ್ಲಿ ಬಂದಾಗ ನಾವು 10 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ ಗೊತ್ತಿಳ್ದಂಗೆ ಎಲ್ಲ ಸುಮಾರು ದಾನಿಗಳೆಲ್ಲ ಸಹಾಯ ಮಾಡಿದ್ರು. ಊರಿನವರು, ಗ್ರಾಮಸ್ಥರು, ನಮ್ಮ ದಾನಿ ಕೇಳಿದವರೆಲ್ಲ ದೇವಸ್ಥಾನ ಅಂದರೆ ಎಲ್ಲ ಮಾಡಿದ್ರು. ಆವಾಗಿಂದ ಇಲ್ಲೆಲ್ಲ ಯಾರಾದರೂ ಬೋರ್ ಹಾಕಬೇಕು, ಏನಾದರೂ ತೊಂದರೆಗಳಿತ್ತು ಬಂದು ಅಮ್ಮನವ್ರು ಬೇಡಿಕೆ ಇಟ್ಕೊಂಡು ಮಾಡಿದ್ರೆ ಎಲ್ರಿಗೂ ಗುಣಮುಖರಾಗಿದ್ದಾರೆ. ಸುಮಾರು ಜನ ಬೋರ್ ಹಾಕಬೇಕಾದ್ರೆ ಆ ನೀರು ಎತ್ಕೊಂಡೋಗಿ ಹಾಕಿ ಮಾಡೋದಕ್ಕೆ ನೀರು ಬಂದಿದೆ. ಈ ಥರ ಎಲ್ಲ ತೊಂದರೆಗಳಿಗೆಲ್ಲ ಒಂದು ಪರಿಹಾರ ಸಿಕ್ಕಿದೆ. ಏನಾದರೂ ಬೆಳೆ ರೋಗಗಳು ಬಂತು, ಅಮ್ಮನವರು ಅಭಿಷೇಕ ಮಾಡಿ ನೀರು ಎತ್ಕೊಂಡು ಪೋಷಣೆ ಮಾಡಿದರೆ ಒಂದು ಕಾಯಿಲಾಗಲಿ, ಹಸು ಆಗಲಿ, ಗೋವುಗಳಾಗಲಿ, ಬೆಳೆಗಾಗಲಿ, ಇದೆಲ್ಲ ಅವ್ರ ಕಾಯಿಲೆಗಳೆಲ್ಲ ಹಸುದೆಲ್ಲ ವಾಸಿ ಆಗುತ್ತೆ. ಬೆಳೆದೆಲ್ಲ ನಾಶ ಮಾಡ್ತದಲ್ಲ ಹುಳು ಬಂದು, ಅಂಥವೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಆವಾಗಿಂದ ಹಿಂಗೆ ಚಿಕ್ಕ ದೇವಸ್ಥಾನ ದೊಡ್ಡದಾಗ್ತಾ ಬಂತು. ಸುಮಾರು ಅಂದರೆ ಒಂದು 10 ವರ್ಷ ಆಯಿತು. 10 ವರ್ಷ ಆಯಿತು. ಬಾಯಿಕೊಂಡ ಗಂಗಮ್ಮ ದೇವಸ್ಥಾನವು ದಶಕಗಳ ಇತಿಹಾಸವನ್ನ ಹೊಂದಿರುವ ಒಂದು ಶಕ್ತಿಯುತ ಕ್ಷೇತ್ರವಾಗಿದೆ. ಇದು 1960ನೇ ಇಸವಿಯಿಂದಲೂ ಭಕ್ತರ ಪಾಲಿಗೆ ನಂಬಿಕೆಯ ಕೇಂದ್ರವಾಗಿದೆ. ದೇವಸ್ಥಾನದ ವಿಶೇಷತೆಗಳು: ಕೃಷಿ ಮತ್ತು ಬೋರ್ವೆಲ್ ಪೂಜೆ. ಇಲ್ಲಿನ ಭಕ್ತರು ಬೋರ್ವೆಲ್ ಕೊರೆಸುವ ಮುನ್ನ ಮತ್ತು ಕೃಷಿ ಕೆಲಸಗಳನ್ನು ಆರಂಭಿಸುವ ಮುನ್ನ ಇಲ್ಲಿರುವ ದೈವಿಕ ಕಲ್ಲಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಾರೆ. ಹೀಗೆ ಮಾಡುವುದರಿಂದ ತಮ್ಮ ಪ್ರಯತ್ನದಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಉತ್ತಮ ಇಳುವರಿ ದೊರೆಯುತ್ತದೆ ಎಂಬುದು ಸ್ಥಳೀಯರ ಕುಟುಂಬದ ಕಲಹಗಳು, ಆರ್ಥಿಕ ತೊಂದರೆಗಳು ಅಥವಾ ಯಾವುದೇ ರೀತಿಯ ವೈಯಕ್ತಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಈ ದೇವಿಯ ಮೊರೆ ಹೋದರೆ ಎಲ್ಲವೂ ಸುಗಮವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಪವಿತ್ರವಾದ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಪಾತ್ರರಾಗಿ. ವೆಂಕಟರಮಣಪ್ಪ, ಬಿಬಿಎಂಪಿ ಕಾಂಟ್ರಾಕ್ಟರ್, ಬೆಂಗಳೂರು.